ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾತ್ರ ನಿಲ್ತಾ ಇಲ್ಲ. ದಿನೇ ದಿನೇ ಹೆಚ್ಚಾಗ್ತಾ ಇದೆ ಪರಭಾಷಿಕರ ಹಾವಳಿ. ಕಾಲೇಜಿನ ವಿದ್ಯಾರ್ಥಿಗಳ ಮೇಲೆ ಪರಭಾಷಿಕರು ಧಮಕಿ ಹಾಕಿರೋ ಘಟನೆ ಬೆಂಗಳೂರಿನಲ್ಲಿ ಕನ್ನಡಿಗರ ಮೇಲೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ದೌರ್ಜನ್ಯ ಆಗ್ತಾ ಇರೋದನ್ನು ಗಮನಿಸ್ತಾ ಇರ್ತೀವಿ. ದಿನೇ ದಿನೇ ಇಂತಹ ಪ್ರಕರಣಗಳು ವರದಿ ಆಗ್ತಾನೆ ಇರುತ್ತೆ. ಪರಭಾಷಿಕರ ಹಾವಳಿ ಮಾತ್ರ ಜಾಸ್ತಿ ಆಗ್ತಾ ಇದೆ. ಇದೀಗ ಕಾಲೇಜಿನ ವಿದ್ಯಾರ್ಥಿಗಳ ಮೇಲೆ ಪರಭಾಷಿಕರು ಧಮಕಿ ಹಾಕಿರೋ ಘಟನೆ. ಕಾಲೇಜು ಒಂದರಲ್ಲಿ ಕನ್ನಡವನ್ನ ಮಾತನಾಡದಂತೆ ಒನ್ಸ್ ಅಗೇನ್ ಕಾಲೇಜು ಒಂದರಲ್ಲಿ ಕನ್ನಡ ಮಾತನಾಡದಂತೆ ಕಿತಾಪತಿ ಮಾಡಿದ್ದಾರೆ. ಬನ್ನೇರುಘಟ್ಟ ಬಳಿಯ AMC ಕಾಲೇಜಿನಲ್ಲಿ ಅವಾಜ್ ಹಾಕಿರೋದು ಕಾಲೇಜು ವಾರ್ಡನ್ ಸುರೇಶ್ PV ಎಂಬಾತನ ಧಮಕಿ. ಇದು ಕನ್ನಡ ಮಾತನಾಡಬಾರದಂತೆ, ಕರ್ನಾಟಕದಲ್ಲಿದ್ದು ಕನ್ನಡ ಮಾತನಾಡಬಾರದು ಅಂತ ಅವಾಜ್ ಹಾಕಿದ್ದಾರೆ. ನಿನ್ನ ಮನೆಯಲ್ಲಿ ಕನ್ನಡ ಮಾತಾಡ್ಕೋ ಅಂತ ನಿಂದನೆ ಮಾಡಿರೋದು. ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದು ಇಲ್ಲಿ ಕೆಲಸ, ಇಲ್ಲಿಯ ಆದಾಯ, ಇಲ್ಲಿಯ ಗಾಳಿ, ಇಲ್ಲಿಯ ನೀರು ಎಲ್ಲವೂ ಇಲ್ಲಿ. ಆದರೆ ಕನ್ನಡವನ್ನ ನಿನ್ನ ಮನೆಯಲ್ಲಿ ಮಾತನಾಡ್ಕೋ ಅಂತ. ये इंस्टीट्यूशन है, तुमको कन्नड़ा में बात करना है तो तुम्हारे घर में आके बात करने के लिए, ठीक है? ये इंस्टीट्यूशन है. इंस्टीट्यूशन है हिंदी माताड़ कನ್ನಡ ಮಾತಾಡಬಾರದಾ? ಇಲ್ಲ ಬೇಡ, ಕಂಪಲ್ಸರಿ ಇಲ್ಲ. ಕಂಪಲ್ಸರಿ ಮಾತಾಡಿ. ಕಂಪಲ್ಸರಿ ಇಲ್ಲ ಅಷ್ಟೇ. कंपल्सरी नहीं है. कोई डाउट है तुमको? तुमको मैं हिंदी में बात करना है या कन्नड़ा में बात करना है, डिसाइड में करना है, ठीक है? तुमको कन्नड़ा में बात करना है तो तुम्हारे घर में बात जाके बैठो. ये इधर इधर नहीं चलता है, इधर नहीं. AMC ಕಾಲೇಜಿನಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಧಮಕಿ ಪ್ರಕರಣ. ಕನ್ನಡ ಪರ ಹೋರಾಟಗಾರರಿಂದ ಉಗ್ರ ಪ್ರತಿಭಟನೆ. ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಕಾಲೇಜಿನೊಳಗೆ ಹೋಗದಂತೆ ಹೋರಾಟಗಾರರನ್ನ ತಡೆ ಹಿಡಿಯಲಾಯಿತು. ಬನ್ನೇರುಘಟ್ಟ ರಸ್ತೆಯಲ್ಲಿನ AMC ಕಾಲೇಜಿದು. ಕಾಲೇಜು ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹೋರಾಟಗಾರರು. ಕಾಲೇಜಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು. ಕಾಲೇಜು ಆಡಳಿತ ಮಂಡಳಿ ಮತ್ತು ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ಏರ್ಪಟ್ಟು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನೋಡಿ ಸರ್, ಅದು ತಪ್ಪಾಗಿದೆ. ಅದಕ್ಕೆ ನಾನು ಗೊತ್ತಾದ ತಕ್ಷಣ ಇಮಿಡಿಯೇಟ್ ಅವ್ರನ್ನ ಸಸ್ಪೆಂಡ್ ಮಾಡಿ ಈಗ ಮ್ಯಾನೇಜ್ಮೆಂಟ್ ಮಾಡಿ ಅವ್ರನ್ನ ಟರ್ಮಿನೇಟು ಮಾಡಿದ್ವಿ. ಅವ್ರ ಕ್ಯಾಂಪಸ್ಸಿಗೆ ಬರೋಲ್ಲ, ಅವ್ರದ್ದು ಕೆಲಸನ ತೆಗೆದಿದ್ದೀವಿ. ಹಾಗೆ ಇವ್ರು ಹೇಳ್ದಂಗೆ ಹುಡುಗರಿಗೆ ಯಾವುದೇ ರೀತಿ ತೊಂದರೆ ಕೊಡ್ದಂಗೆ ಅವ್ರದ್ದು ಎಲ್ಲ ಕೇರನ್ನು ನಾವು ತೊಗೊಳ್ತೀವಿ. ಎರಡನೇದು, ನಾವು ಕನ್ನಡಕ್ಕೆ ನಾವು ಯಾವಾಗಲೂ ಚಿರಋಣಿಗಳು. ನಾವು ಮುಂದೇನೂ ಹಾಗೆ ಇರ್ತೀವಿ. ಈವೆಂಟ್ಸು ಎಲ್ಲ ಮಾಡ್ತೀವಿ. ಕ್ಯಾಂಪಸ್ಸಲ್ಲಿ ಏನು ಇಶ್ಯೂ ಇರೋಲ್ಲ. ಎಲ್ಲ ಮಕ್ಕಳಿಗೂ ಪ್ರೊಟೆಕ್ಷನ್ ನಾವು ಮಾಡ್ತೀವಿ. ನಾನಿಲ್ಲಿದ್ದೀನಿ, ನಮ್ಮ ಕಂಟ್ರೋಲರ್ ಇದ್ದಾರೆ ನಂದೀಶ್ವರು, ಇವರೆಲ್ಲ ಹೇಳ್ತಾ ಇದ್ದೀವಿ. ನಾವು ಯಾವುದೇ ರೀತಿ ತೊಂದರೆ ಮಾಡಿಲ್ಲ, ಮಾಡೋದು ಇಲ್ಲ ಮುಂದೆ. ಇದೊಂದು ಇನ್ಸಿಡೆಂಟ್ ಆಗಿದೆ, ಇದಕ್ಕೆ ನಾನು ಕ್ಷಮೆ ಕೋರ್ತೀನಿ. ಕನ್ನಡಿಗರನ್ನೇ ನಾವು ಅಲ್ಲಿ ಅಪಾಯಿಂಟ್ ಮಾಡ್ತೀವಿ. ಕನ್ನಡಿಗರನ್ನೇ ನಾವು ಅಪಾಯಿಂಟ್ ಮಾಡ್ತೀವಿ. ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಅದು ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ ಮೂರ್ತಿ. ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಬೆಂಗಳೂರಿನ ಬ್ಯಾಂಕ್ ಒಂದರಲ್ಲಿ ಘಟನೆ ಆಗಿತ್ತು. ನಾನೇ ಯಾಕೆ ಕನ್ನಡವನ್ನು ಮಾತನಾಡಬೇಕು ಅಂತ, ನಾನೇ ಯಾಕೆ ಕನ್ನಡವನ್ನು ಕಲಿಬೇಕು ಅಂತ. ಈಗ ಕಾಲೇಜಿನಲ್ಲಿ ನೀನು ಕನ್ನಡ ಮಾತನಾಡೋದಿದ್ರೆ ಮನೆಯಲ್ಲಿ ಮಾತನಾಡ್ಕೋ, ಇಲ್ಲಲ್ಲ ಅಂತ ಹೇಳ್ತಿದ್ದಾರಂತೆ. ಹೌದು ಪ್ರವೀಣ್, ಈ ಒಂದು ಪ್ರಕರಣ ನಡೆದಿರ್ತಕ್ಕಂಥದ್ದು ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಪ್ರತಿಷ್ಠಿತ ಕಾಲೇಜು ಅಂದ್ರೆ AMC ಕಾಲೇಜಿನಲ್ಲಿ ಕಳೆದ ಕೆಲವು ದಿನಗಳಿಂದ ಒಬ್ಬ ಸ್ಟೂಡೆಂಟ್ ಹಾಸ್ಟೆಲ್ ನಲ್ಲಿದ್ದಂತಹ ಸ್ಟೂಡೆಂಟ್ ವಾರ್ಡನ್ ಸುರೇಶ್ ಅವರನ್ನ ಯಾವುದೋ ವಿಚಾರವಾಗಿ ಮಾತಾಡ್ಲಿಕ್ಕೆ ಹೋದಾಗ, ನೀನ್ ಇಲ್ಲಿ ಕನ್ನಡ ಮಾತಾಡಂಗಿಲ್ಲ, ನೀನು ಕನ್ನಡ ಮಾತಾಡಂಗಿದ್ರೆ ನೀನ್ ಮನೇಲಿ ಮಾತಾಡ್ಕೋ, ಇಲ್ಲಿ ಹಿಂದಿ ಅಥವಾ ಇಂಗ್ಲಿಷ್ ಅಷ್ಟೇ ಮಾತಾಡ್ಬೇಕು ಅಂತೇಳಿ ಆತ ಓರ್ವ ಮಲಯಾಳಿ ಆಗಿರೋದ್ರಿಂದ, ಕೇರಳ ಮಲಯಾಳಿ ಆಗಿರೋದ್ರಿಂದ ಸುರೇಶ್ ಎಂಬ ವಾರ್ಡನ್ ಆತ ಕನ್ನಡ ಮಾತಾಡ್ಬೋದು ಅಂತ ಹೇಳಿ ಧಮಕಿ ಹಾಕಿರ್ತಕ್ಕಂಥದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಕನ್ನಡ ಪರ ಸಂಘಟನೆ ಹೋರಾಟಗಾರ ರೂಪೇಶ್ ರಾಜಣ್ಣ ಅವರ ನೇತೃತ್ವದಲ್ಲಿ ಕಾಲೇಜಿನ ಬಳಿ ಒಂದು ಬೃಹತ್ ಪ್ರತಿಭಟನೆ ನಡೀತಿರ್ತಕ್ಕಂಥದ್ದು. ಆ ಒಂದು ವಿಚಾರವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ನೂರಾರು ಜನ ಕನ್ನಡ ಪರ ಹೋರಾಟಗಾರರು ಸೇರಿದಂತೆ ಮತ್ತೆ ಅದೇ ಕಾಲೇಜಿನ ಕೆಲವು ವಿದ್ಯಾರ್ಥಿಗಳು ಸೇರಿದಂತೆ ಗೇಟಿನ ಮುಂಭಾಗ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕೆಲವೊತ್ತು ಪ್ರತಿಭಟನೆ ಮಾಡಿದಂತಹ ಪ್ರತಿಭಟನಾಕಾರರು ಗೇಟಿನ ಒಳಗಡೆ ಅಂದ್ರೆ ಕಾಲೇಜಿನ ಒಳಗಡೆ ಹೋಗಲು ಪ್ರಯತ್ನಿಸಿದಾಗ ಅಲ್ಲಿದ್ದಂತಹ
ಪೊಲೀಸ್ನವರು ಆ ಹೋರಾಟ ಪ್ರತಿಭಟನಾಕಾರರನ್ನ ತಡೆದಿರ್ತಕ್ಕಂಥದ್ದು. ಮತ್ತೆ ಆ ಒಂದು ಪ್ರತಿಭಟನಾಕಾರರ ತಡೆಯುವಂತ ಸಂದರ್ಭದಲ್ಲಿ ಕೆಲವೊತ್ತು ಪೊಲೀಸರ ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಕೂಡ ನಡೀತು. ಆದ್ರೆ ಎಲ್ಲವನ್ನು ಸುವ್ಯವಸ್ಥಿತವಾಗಿ ಒಂದು ಹತೋಟಿಗೆ ತಂದಂತ ಪೊಲೀಸರು ಕೂಡ ಅವರಿಗೆ ಪ್ರತಿಭಟನಾಕಾರರಿಗೆ ತಿಳಿ ಹೇಳಿ ಸ್ಪಾಟ್ಗೆ ಅಂದ್ರೆ ಪ್ರಿನ್ಸಿಪಾಲ್ ಅವರನ್ನು ಕೂಡ ಕರೆಸಿ ಅವರ ಕಡೆಯಿಂದ ಘಟನೆ ಏನಾಯ್ತು ಅಂತ ಹೇಳಿ ಕೂಡ ಎಲ್ಲವನ್ನು ವಿಸ್ತಾರವಾಗಿ ವಿವರಣೆ ಮಾಡಿಸಿ ಮತ್ತೆ ಆ ಒಂದು ಈಗಾಗಲೇ ಆ ಸುರೇಶ್ ಎಂಬ ವಾರ್ಡನ್ ಯಾರಿದ್ದಾನೆ ಅದನ್ನ ಈಗಾಗಲೇ ಕೆಲಸದಿಂದ ಕಿತ್ತಾಕಲಾಗಿದೆ. ಅವ್ರ ಮೇಲೆ FIR ಕೂಡ ಮಾಡಲಾಗಿದೆ. ಮುಂದಿನ ರೀತಿ ಕಾನೂನು ರೀತಿ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಹಾಸ್ಟೆಲ್ ವಾರ್ಡನ್ ಅನ್ನು ಕನ್ನಡಿಗರನ್ನೇ ನೇಮಕ ಮಾಡಲಾಗುತ್ತೆ. ಮತ್ತೆ ಊಟ ಬಡಿಸುವಂತಹ ಯಾರ್ಯಾರು ಭಟ್ರುಗಳ ಅಥವಾ ಅಡಿಗೆ ಮಾಡೋರು ಯಾರಿದ್ದಾರೆ ಅವ್ರು ಎಲ್ಲರನ್ನೂ ಕೂಡ ಕನ್ನಡಿಗರನ್ನೇ ನೇಮಿಸಿಕೊಳ್ಳಲಾಗುತ್ತೆ ಅಂತ ಹೇಳಿ ಕೂಡ ಒಂದು ಕಾಲೇಜಿನ ಪ್ರಿನ್ಸಿಪಾಲ್ ಪ್ರತಿಭಟನಾಕಾರರ ಮುಂದೆ ಒಪ್ಕೊಂಡಿರ್ತಕ್ಕಂಥದ್ದು. ಮತ್ತೆ ರೂಪೇಶ್ ರಾಜಣ್ಣ ಅವರು ಹೇಳಿದಂತ ಒಂದು 5 ಷರತ್ತುಗಳನ್ನು ಕೂಡ ಕಾಲೇಜ್ಗೆ ಹಾಕಿರ್ತಕ್ಕಂಥದ್ದು. ಆ 5 ಷರತ್ತುಗಳನ್ನು ಕೂಡ ಕಾಲೇಜು ಆಡಳಿತ ಮಂಡಳಿ ಈಗಾಗಲೇ ಒಪ್ಕೊಂಡಿರ್ತಕ್ಕಂಥದ್ದು. ಅವ್ಯಾವು ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಮಾಡದೇ ರೀತಿ ಕಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಹೋರಾಟ ನಿಮ್ಮ ಕಾಲೇಜಿನ ಮುಂದೆ ಮಾಡ್ತೀವಿ ಅಂತ ಹೇಳಿ ಕೂಡ ರೂಪೇಶ್ ರಾಜಣ್ಣ ಎಚ್ಚರಿಕೆ ಕೊಟ್ಟಿರ್ತದೆ. ಹಾಗಾಗಿ ಒಂದಷ್ಟು ಪ್ರತಿಭಟನೆ ಮಾಡಿದಂತ ಪ್ರತಿಭಟನಾಕಾರರು ಆ ಒಂದು ಕಾಲೇಜ್ ಪ್ರಿನ್ಸಿಪಲ್ ಹೇಳಿದಂತ ಒಪ್ಪಿಕೊಂಡಂತಹ ಎಲ್ಲ ವಿಚಾರಗಳಿಗಾಗಿ ಒಂದು ರೀತಿ ಶಾಂತಿಯುತವಾದ ಪ್ರತಿಭಟನೆ ಈಗಾಗಲೇ ಮುಕ್ತಾಯಗೊಂಡಿದೆ. ಪ್ರವೀಣ್. ಓಕೆ ಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.